ಹಲೋ ಫುಡ್ ಲವರ್ಸ್, ಇವತ್ತು ನಿಮಗೆ ಭೀಮನ್ ಥರ ಶಕ್ತಿ ಬರಬೇಕು ಅಂದರೆ ನೀವು ಖಂಡಿತವಾಗ್ಲೂ ಈ ಲಡ್ಡು ಟ್ರೈ ಮಾಡಲೇಬೇಕು. ಅದೇನು ಲಡ್ಡು ಅಂತೀರಾ? ಅದೇ ರಾಗಿ ಲಡ್ಡು. ಮಾಡಿಬಿಡೋಣ ಈಗ ಈಸಿಯಾಗಿ ಹೇಗೆ ಮಾಡೋದು ಅಂತ. ತುಂಬ ಈಸಿನೇ ರೀ, ಏನಿಲ್ಲ, ಒಂದು 1/4 ಗಂಟೆಯಲ್ಲೇ ಮಾಡಿಬಿಡ್ಬೋದು. ಡೈಲಿ ನಿಮ್ಮ ಮಕ್ಳಿಗೆ ಒಂದೊಂದು ಕೊಡ್ತಾ ಇದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೊದಲನೇದಾಗಿ ನಾನಿಲ್ಲಿ 2 ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ನೀವು ರಾಗಿ ಹಿಟ್ಟು ಸ್ವಲ್ಪ ಸ್ಮೆಲ್ ಬರೋವರೆಗೂ, ಅಂದರೆ ಹುರಿತಾ ಸ್ಮೆಲ್ ಬನ್ನೋದು ಬರುತ್ತಲ್ವ ನಿಮಗೆ. ಆ ಸಿಮ್ಮಲ್ಲಿ ಇಟ್ಕೊಂಡೆ ಹುರಿಬೇಕು ನೀವು. ಒಂದು ವೇಳೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಅದು ಒತ್ತೋಗಿರೋದು ಸಹ ನಮಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಒತ್ತೋಗ್ಬಿಡುತ್ತೆ ಹಿಟ್ಟು. ಸಿಮ್ಮಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಹಿಟ್ಟು ಸ್ಮೆಲ್ ಬರೋವರೆಗೂ, ಫ್ರೈ ಆಗಿರೋ ಸ್ಮೆಲ್ ಅಂತದ್ದು ನಮಗೆ ಮೂಗಿಗೆ ತಾಗ್ತಾ ಇರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು. ಫ್ರೈ ಆದಮೇಲೆ ಒಂಚೂರು ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ಕೆಳಗಡೆ ನೀವು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ, ಒಂದು ಬೇಸನ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದ್ರೆ ಅದು ಹಾಕ್ಕೊಳ್ಳಿ. ನಾನು ಬಾದಾಮಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿನೂ ಹಾಕೋದಾದರೆ ಹಾಕ್ಬೋದು ನೀವು. ಇದಕ್ಕೆ ಒಂಚೂರು 1 ಸ್ಪೂನ್ ಆಗೋ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡೋಣ, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಬಂಗಾರದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ನೀವು. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಎಲ್ಲದನ್ನು. ಈ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ನೀವು ಆಫ್ ಮಾಡಿ. ಇವಾಗ ಇದೆಲ್ಲದನ್ನು ನಾವು ರಾಗಿ ಹಿಟ್ಟು ಒಳಗಡೆ ಹಾಕ್ಬಿಟ್ಟು ಸ್ಪೂನ್ ಹಾಕಿ ನೀಟಾಗಿ ಎಲ್ಲನೂ ಕಲಿಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲದು ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಟಿಡಿ. ನಾವೀಗ 2 ಕಪ್ ರಾಗಿ ಹಿಟ್ಟಿಗೆ 1.5 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಇದಕ್ಕೆ ನೀವು ಬೌಲಲ್ಲಿ ಹಿಟ್ಟು ತೊಗೊಂಡಿದ್ವಲ್ಲ, ಅದೇ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳಿ ನೀಟಾಗಿ. ಪಾಕ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲ ಕುದ್ದುಬಿಟ್ಟು ನೊರೆ ಬರ್ತಾ ಇರುತ್ತಲ್ವ, ಆ ಟೈಮಲ್ಲಿ ಆಫ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಪೂರ್ತಿಯಾಗಿ ಪಾಕ ಬರೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. 1 ನಿಮಿಷ 2 ನಿಮಿಷದವರೆಗೂ ಬೆಲ್ಲ ಪೂರ್ತಿಯಾಗಿ ಕರಗಿ ಹೋಗ್ಬೇಕು. ಬೆಲ್ಲ ಕುದಿಯುವಾಗ ಸೆಂಟ್ರಲ್ಲಿ ನಾವು ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ, ಒಂದು 4-5 ಜಜ್ಜಿಬಿಟ್ಟು. ಒಳ್ಳೆ ಫ್ಲೇವರ್ನ ಆ್ಯಡ್ ಮಾಡುತ್ತೆ ರೀ ರಾಗಿ ಲಡ್ಡುಗೆ. ಈ ರೀತಿಯಾಗಿ ಬೆಲ್ಲ ಕುದಿಸ್ಕೊಂಡ್ಮೇಲೆ ಇದೆಲ್ಲದನ್ನು ಈಗ ಹಿಟ್ಟೊಳಗಡೆ ಸೋಸ್ಕೊಳ್ಳೋಣ. ಏನಾರ ಕಸ ಗೀಸ ಇದ್ದರೆ ಒಂದು ವೇಳೆ ಇದರಲ್ಲಿ ಫಿಲ್ಟರ್ ಆಗೋಗ್ಬಿಡುತ್ತೆ. ಈ ಬೆಲ್ಲದ ನೀರೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಅದು ಗಟ್ಟಿ ಆಗೋದ್ರೊಳಗಡೆ ಬೇಗ ಬಿಸಿ ಇದ್ದಾಗಲೇ ಕಲಿಸ್ಕೊಂಬಿಡೋಣ. ಒಂದು ವೇಳೆ ನಿಮಗೆ ಈ ಪಾಕ ಸಾಕಾಗಿಲ್ಲ, ಈ ರಾಗಿ ಹಿಟ್ಟಿಗೆ ಅಂತಂದರೆ ಇನ್ಸ್ಟಂಟಾಗಿ ಬಿಸಿ ನೀರನ್ನು ನೀವು ಹೀಟ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಆ್ಯಡ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬೇಗ ತಣ್ಣಗಾಗೋದ್ರೊಳಗಡೆ ನಾವು ಉಂಡೆಗಳನ್ನ ಕಟ್ಬಿಡಬೇಕು. ಈಗ ಗೊತ್ತಲ್ಲ, ಇದು ಹಿಟ್ಟು ಜಿಗಿ ಬರಲ್ಲ. ಒಂದು ವೇಳೆ ತಣ್ಣಗಾದರೆ ಉಂಡೆಗಳನ್ನ ಮಾಡೋಕ್ಕಾಗಲ್ಲ. ಬಿಸಿ ಇದ್ದಂಕ್ಲೇ ಸ್ವಲ್ಪ ಕೈನ ತಣ್ಣೀರಲ್ಲಿ ಅದ್ಕೊಂಬಿಟ್ಟು ನೀವು ಆ ಕೈಗೆ ಸ್ವಲ್ಪ ತುಪ್ಪ ಹಚ್ಚಿ ಈ ರೀತಿಯಾಗಿ ರಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ತಣ್ಣಗಾಗೋದಕ್ಕೆ ಬಿಡಬೇಡಿ. ಈ ರೀತಿಯಾಗಿ ತುಪ್ಪ ಸೋರ್ಕೊಂಡು ಕೈಗೆ ಹಿಟ್ಟು ಬಿಸಿ ಇದ್ದಂಕ್ಲೇ ಉಂಡೆಗಳನ್ನ ಮಾಡಿಟ್ಬಿಡಿ. ತಣ್ಣಗಾದರೆ ಆಮೇಲೆ ಮಾಡೋದಕ್ಕೆ ಬರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನೂ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈ ಉಂಡೆಗಳನ್ನ ಮಾಡಿಟ್ಕೊಂಡು ನೀವು 1 ವಾರದವರೆಗೂ ತಿನ್ಬೋದು ಫ್ರೆಂಡ್ಸ್. ದೊಡ್ಡವ್ರಿಗಾಗಲಿ ಚಿಕ್ಕ ಮಕ್ಕಳಿಗೆ ಡೈಲಿ ಒಂದು ಕೊಟ್ಟರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಕ್ಕಳು ಡೈರೆಕ್ಟಾಗಿ ರಾಗಿ ಮುದ್ದೆ ಅಂಥದ್ದು, ರೊಟ್ಟಿ ಆ ಥರ ತಿನ್ನಲ್ಲ. ಈ ಥರ ಬೆಲ್ಲ ಹಾಕ್ಬಿಟ್ಟಿದ್ರೆ ಉಂಡೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ರಾಗಿ ಉಂಡೆಗಳನ್ನ ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಅವ್ರು ಕೂಡ ಮಾಡಿಬಿಟ್ಟು ಮಕ್ಕಳಿಗೆ ದೊಡ್ಡವ್ರಿಗೆ ಮಾಡಿಕೊಟ್ಟು ಎಂಜಾಯ್ ಮಾಡಲಿ ಅವರು ತಿನ್ಕೊಂಡು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಮಾಡೋ ನೆಕ್ಸ್ಟ್ ರೆಸಿಪಿ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.